ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ಪಂಚಮಸಾಲಿ ಲಿಂಗಾಯತ ಸಮುದಾಯದ ಶಾಂತಿಯುತ ಹೋರಾಟದ ಮೇಲೆ ಡಿಸೆಂಬರ್ 10ರಂದು ಬೆಳಗಾವಿಯಲ್ಲಿ ನಡೆದ ಪೊಲೀಸ್ ಲಾಠಿಚಾರ್ಜ್ ಘಟನೆಗೆ ರಾಜ್ಯ ಸರ್ಕಾರ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಹಾಗೂ ವಿಳಂಬ ಮಾಡದೆ ಸಮುದಾಯಕ್ಕೆ 2A ಮೀಸಲಾತಿ ಕಲ್ಪಿಸಬೇಕು ಎಂದು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ಗುರುಲಿಂಗಪ್ಪ ಅಂಗಡಿಯವರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಕುರಿತು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಅವರು ಮಾತನಾಡಿದರು. ಬೆಳಗಾವಿ ಅಧಿವೇಶನದ ವೇಳೆ ನಮ್ಮ ಸಮುದಾಯದವರು ಶಾಂತಿಯುತವಾಗಿ ಹಕ್ಕು ಮಂಡಿಸಲು ತೆರಳಿದ್ದಾಗ ಪೊಲೀಸ್ ದೌರ್ಜನ್ಯ ನಡೆಸಿರುವುದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮವಾಗಿದೆ. ಈ ಘಟನೆ ಮಹಿಳೆಯರು, ವೃದ್ಧರು ಮತ್ತು ಯುವಕರ ಮನಸ್ಸಿನಲ್ಲಿ ಆಳವಾದ ಗಾಯ ಉಂಟು ಮಾಡಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಹಾಗೂ ಸಮಾಜದ ನಾಯಕರಾದ ಸುರೇಶ್ ಬಿರಾದಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವಿಜಯಗೌಡ ಪಾಟೀಲ್, ಚಂದ್ರಶೇಖರ್ ಕವಟಗಿ, ಉಮೇಶ್ ಕಾರಜೋಳ್, ರವಿ ಬಗಲಿ, ಮಾಳುಗೌಡ ಪಾಟೀಲ್, ಈರಣ್ಣ ರಾವುರ್, ಭರತ್ ಕೋಳಿ, ಭಾರತಿ ಬಯ್ಯಾರ್, ಸ್ವಪ್ನ ಕಣ್ಮುಚ್ಚನಾಳ್, ರಾಜ್ಕುಮಾರ್ ಸಗಾಯಿ, ಚಿದಾನಂದ್ ಚಲವಾದಿ, ಸಚಿನ್ ಬೊಂಬಳೆ, ಸಿದ್ದನಗೌಡ ಬಿರಾದಾರ್, ಸಂದೀಪ್ ಪಾಟೀಲ್ ಇನ್ನಿತರು ಉಪಸ್ಥಿತರಿದ್ದರು. ವರದಿ ಗಣೇಶ್ ಸಿಂಧೆ, ವಿಜಯಪುರ. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಇದೇ ಪಂಚಮಸಾಲಿ ಲಿಂಗಾಯತ ಸಮುದಾಯದಿಂದ ನಡೆದ ಹೋರಾಟಗಳಿಗೆ ಸರ್ಕಾರಗಳು ಸಂವಾದ, ಸಂಯಮ ಮತ್ತು ಸಮುದಾಯ ಪರ ದೃಷ್ಟಿಕೋನದೊಂದಿಗೆ ಪ್ರತಿಕ್ರಿಯೆ ನೀಡಿದ್ದವು. ಆ ಅವಧಿಯಲ್ಲಿ ಇದು ಸಾಮಾಜಿಕ ನ್ಯಾಯ ಪ್ರಶ್ನೆಗಾಗಿ ಪರಿಗಣಿಸಲಾಯಿತು ಮತ್ತು ಪೊಲೀಸ್ ಬಲಪ್ರಯೋಗದಂಥ ಕಠಿಣ ಕ್ರಮಗಳಿಗೆ ಹೋಗಲೇ ಇಲ್ಲ. ಅದಕ್ಕೆ ಹೋಲಿಸಿದರೆ 10 ಡಿಸೆಂಬರ್ 2024 ಲಾಠಿಚಾರ್ಜ್ ಘಟನೆ ಆಡಳಿತಾತ್ಮಕ ವೈಫಲ್ಯ ಪ್ರತಿಬಿಂಬಿಸಿದ್ದು ದೊಡ್ಡ ಸಮುದಾಯ ಮನಸ್ಸಿನಲ್ಲಿ ಆಳವಾದ ನೋವು ಮತ್ತು ಅಸಮಾಧಾನವನ್ನು ಉಂಟು ಮಾಡಿದೆ. ಆದ್ದರಿಂದ ನಾವು ಕೆಳಕಂಡಂತೆ ವಿನಮ್ರವಾಗಿ ಆದರೆ ದೃಢವಾಗಿ ಆಗ್ರಹಿಸುವುದೇನೆಂದರೆ 10 ಡಿಸೆಂಬರ್ 2024 ಲಾಠಿಚಾರ್ಜ್ ಘಟನೆ ಸಂಬಂಧಿಸಿದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರ ಸಾರ್ವಜನಿಕ ಕ್ಷಮೆ ಯಾಚಿಸಬೇಕು ಹಾಗೂ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಮೀಸಲಾತಿ ಬೇಡಿಕೆಯನ್ನು ಸಾಮಾಜಿಕವಲ್ಲದೆ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಶೀಘ್ರವಾಗಿ ನಿರ್ಣಯಿಸಬೇಕು ಹಾಗೂ ಕ್ಷಮೆ ಯಾಚನೆ ಸರ್ಕಾರದ ದುರ್ಬಲತೆಯಲ್ಲ, ಬದಲಾಗಿ ಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸಬೇಕು ಶಕ್ತಿಯ ಸಂಕೇತವಾಗಿರುತ್ತದೆ ಎಂಬುದು ನಮ್ಮ ದೃಢ ನಂಬಿಕೆ. ನ್ಯಾಯ, ಸಮಾನತೆ ಮತ್ತು ಮಾನವೀಯತೆ ಎಂಬ ತತ್ವಗಳ ಮೇಲೆ ನಿಮ್ಮ ಸರ್ಕಾರ ನಿಲ್ಲುತ್ತದೆ ಎಂಬ ವಿಶ್ವಾಸವಿದ್ದು ತಮ್ಮ ಮೊಂಡುತನದ ಪ್ರದರ್ಶನ ಹೀಗೆ ಮುಂದುವರೆದಲ್ಲಿ ಬೃಹತ್ ಹೋರಾಟದ ಎಚ್ಚರಿಕೆ ನೀಡುತ್ತೇವೆ. ಇದನ್ನು ನಾವು DC ಅವರ ಮುಖಾಂತರ ಈ ಹೋರಾಟ ಮಾತನಾಡ್ಬೇಕಂತೇಳಿ ಕೇಳ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಎಲ್ಲ ಬಿಜಾಪುರ ಜಿಲ್ಲೆಯ ಪ್ರಮುಖರು ನಾವು ಇವತ್ತು ಕೂಡಿ ಇವತ್ತು DC ಅವರಿಗೆ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಕಳೆದ ಚಳಿಗಾಲ ಅಧಿವೇಶನದಲ್ಲಿ ಏನು ಪಂಚಮಸಾಲಿ ಸಮಾಜ, ರೈತಾಪಿ ಸಮಾಜ, ಆ ಸಮಾಜದ ಬಡವರಿಗೆ, ಆ ಸಮಾಜದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ, ನೌಕರಿಗಾಗಿ 2A ಮೀಸಲಾತಿಯನ್ನು ಕೇಳಿದ್ರೆ ಸಮಾಧಾನವಾಗಿಯೂ ಕೂಡ ಹೋರಾಟ ನಡೆದಿತ್ತು. ಆದರೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಲಾಠಿ ಚಾರ್ಜ್ ಮಾಡುವ ಮೂಲಕ ಆ ಸಮಾಜಕ್ಕೆ ಧ್ವನಿಯನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಕಳೆದ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಈಗೇನು ಸರ್ಕಾರದಲ್ಲಿ ಶಾಸಕರಿದಾರ, ಮಂತ್ರಿಗಳಿದಾರ, ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಮಂತ್ರಿಗಳು, ಅವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಈ ಪಂಚಮಸಾಲಿ ಸಮಾಜ 2A ಬೇಡಿಕೆಗಾಗಿ ಹೋರಾಟ ಹಮ್ಮಿಕೋತು. ಅವಾಗ ಇದಕ್ಕಿಂತಲೂ ದೊಡ್ಡ ಪ್ರಮಾಣದ ಹೋರಾಟ ಆಯಿತು. ಇವತ್ತು ಬೊಮ್ಮಾಯಿಯವ್ರ ಮನೆ ಮುಂದೆ ಹೋರಾಟ ಮಾಡ್ತಕ್ಕಂಥದ್ದು, ಯಡಿಯೂರಪ್ಪರ ಮನೆ ಮುಂದೆ ಹೋರಾಟ ಮಾಡ್ತಕ್ಕಂಥದ್ದು, ವಿಧಾನಸೌಧ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದರು.
ಆದರೆ ಅವತ್ತಿನ ಭಾರತೀಯ ಜನತಾ ಪಕ್ಷ ಸರ್ಕಾರ ಅವರ ಹೋರಾಟವನ್ನು ಹತ್ತಲಿಕ್ಕಲಿಲ್ಲ. ಅವರ ಸಮಾಜದ ಪ್ರಮುಖರ ಜೊತೆ ಚರ್ಚೆ ಮಾಡಿ ಅವ್ರು ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದರು. ಈಗ ಈ ಹೋರಾಟ, ಈ ಸಮಾಜದ ಹೋರಾಟ ಭಾಳ ವರ್ಷಗಳಿಂದ ಆಯಿತು. ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಈ ಹೋರಾಟವನ್ನು ಅರಿತಂಥ BS ಯಡಿಯೂರಪ್ಪನವರು ಇದು ಪಂಚಮಸಾಲಿ ಸಮಾಜ ಜಾತಿ ಕಾಲಂನಲ್ಲಿರಲಿಲ್ಲ ಅಂತಕ್ಕಂಥ ಅರ್ಥ ತಿಳ್ಕೊಂಡು ಅದನ್ನು ಜಾತಿ ಕಾಲಂನಲ್ಲಿ ಸೇರಿಸಿ 3A ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಮುಂದಿನ ದಿನಮಾನದಲ್ಲೂ ಕೂಡ ಅವರು 3B ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಮುಂದಿನ ದಿನಮಾನದಲ್ಲಿ 2A ಏನು ಮಾಡಬೇಕು ಅಂತ ಚರ್ಚೆ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಚರ್ಚೆ ಮಾಡಿತ್ತು. ಆದರೆ ದುರ್ದೈವ ಅವತ್ತಿನ ಏನು ವಿರೋಧ ಪಕ್ಷದಾಗಿದ್ದರು ಕಾಂಗ್ರೆಸ್ ಸರ್ಕಾರದ ಶಾಸಕರು ಮಂತ್ರಿಗಳು ಅವತ್ತು ಗಂಟ್ಲು ಹರ್ಕೋತಿದ್ರು ಭಾರತೀಯ ಜನತಾ ಪಕ್ಷ ವಿರುದ್ಧ. ನೀವು 2A ಯಾಕೆ ಕೊಡೋಕೆ ಪ್ರಶ್ನೆ ಮಾಡ್ತಿದ್ರು. ಯಾರು ಗಂಟ್ಲು ಹರ್ಕೊಂಡ ಶಾಸಕರಿದ್ರು ಅವತ್ತು, ಅವ್ರು ಇವತ್ತು ಮಂತ್ರಿಗಳದಾರ, ಶಾಸಕರದೇ. ಆದರೆ ಇವತ್ತು ತಮ್ಮದೇ ಸರ್ಕಾರದ ಇವತ್ತು ಈ ಸಮಾಜಕ್ಕೆ ನ್ಯಾಯ ಕೊಡಲಾರದೆ ನೀವೇನು ಇವತ್ತು ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ. ಆದ್ದರಿಂದ ಇವತ್ತು ನಾವು ಭಾರತೀಯ ಜನತಾ ಪಕ್ಷ ಪ್ರಮುಖರು ಬಂದೆವು DC ಆಫೀಸಿಗೆ. ಇದು ಮುಂದಿನ ದಿನಮಾನದಲ್ಲಿ ಇವತ್ತು ನಾವು ಕಳೆದ ವಾರ ಈ ರೈತರಿಗೆ ಸಮಸ್ಯೆಗೆ ದೊಡ್ಡ ಹೋರಾಟ ಮಾಡಿದೆವು. ಅದೇ ರೀತಿ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಈ ಸಮಾಜದ ಬಡವರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಾವು ದೊಡ್ಡ ಪ್ರಮಾಣದ ಹೋರಾಟ ಹಮ್ಮಿಕೊಳ್ಳಕತ್ತಿದ್ದೀವಿ. ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಇವತ್ತು ನೀವು ಆ ಸಮಾಜಕ್ಕೆ ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಇಡೀ ಸರ್ಕಾರ ಆ ಸಮಾಜಕ್ಕೆ ಕ್ಷಮೆ ಕೇಳಬೇಕು, ಆ ಸಮಾಜಕ್ಕೆ ನ್ಯಾಯ ಕೊಡಬೇಕಂತ ಉದ್ದೇಶ ಇಟ್ಕೊಂಡು ನಾವು ಇವತ್ತು DC ಅವರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಈ ಒಂದು ಹೋದ ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜ 2A ಮೀಸಲಾತಿಗಾಗಿ ಒಂದು ಹೋರಾಟವನ್ನು ಮಾಡಬೇಕಾದಂತಹ ಸಂದರ್ಭದೊಳಗೆ ಅಧಿಕ ಸಂಖ್ಯೆಯೊಳಗೆ ಶಾಂತಯುತವಾಗಿ ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಮಂಡಿಸಲಿಕ್ಕೆ ಇಡೀ ಸಮುದಾಯ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ ಆ ಒಂದು ಬೇಡಿಕೆಗಾಗಿ ಒತ್ತಾಯಿಸಿದಾಗ ಸರ್ಕಾರ ಅನಾವಶ್ಯಕವಾಗಿ ಅವ್ರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿ ರಕ್ತ ಬರುವಂಗ ಜನರನ್ನು ಹೊಡೆದಿದ್ದಾರೆ, ಕೈಕಾಲುಗಳನ್ನು ಕಳ್ಕೊಂಡಿದ್ದಾರೆ, ಅನೇಕರ ಫ್ರ್ಯಾಕ್ಚರ್ಸ್ ಆಗಿದ್ದಾವೆ. ಇಂತಹ ಒಂದು ಸರ್ಕಾರ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಪ್ರಹಾರ ಮಾಡಿದ್ದನ್ನು ಮೊಟ್ಟ ಮೊದಲನೇದಾಗಿ ನಾವು ಖಂಡಿಸುತ್ತೇವೆ. ಭಾರತೀಯ ಜನತಾ ಪಕ್ಷ ಪಂಚಮಸಾಲಿ ಸಮಾಜದ ಪ್ರಯತ್ನದಿಂದಲೇ ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ಕಾಂಗ್ರೆಸ್ ಸರ್ಕಾರ ಅವಾಗಿನ ಸಿದ್ದರಾಮಯ್ಯ ಅವರು, ಈಗಿರ್ತಕ್ಕಂತಹ ಅನೇಕ ಮಂತ್ರಿಗಳು, ಶಾಸಕರು ಎಲ್ಲರೂ ಆ ಒಂದು ಈ ಒಂದು ಪಂಚಮಸಾಲಿ ಸಮಾಜಕ್ಕೆ ನಾವು ನ್ಯಾಯವನ್ನು ಕೊಡಿಸ್ತೀವಿ, 2A ಮೀಸಲಾತಿಯನ್ನು ಕೊಡಿಸ್ತೀವಿ ಅಂತ ಹೇಳಿ ಇದೇ ಸಿದ್ದರಾಮಯ್ಯನವರು ಒಪ್ಪಿಕೊಂಡು ಅಧಿಕಾರಕ್ಕೆ ಬಂದ ನಂತರ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡ್ತಾರ ಪಂಚಮಸಾಲಿ ಸಮಾಜದ ಮೇಲೆ ಅಂದ್ರೆ ಇದು ಯಾವ ಸೀಮೆಯ ನ್ಯಾಯ ಅಂತ ಹೇಳಿ. ಮತ್ತು ನಮ್ಮ ಜೊತೆಗೇನೆ ಇದ್ದಂತಹ ಅನೇಕರು ಮಾಜಿಗಳಿದ್ದವ್ರು ಇವತ್ತು ಹಾಲಿಗಳಾಗಿದ್ದಾರೆ. ನಮ್ಮ ಸಮಾಜದವ್ರೆ ಇವತ್ತು ಕಾಂಗ್ರೆಸ್ದೊಳಗೆ ಏನದಿರಿ, ಧ್ವನಿ ಎತ್ತಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮಗೆ. ಆ ಒಂದು ಸಮಾಜದ ಒಂದು ಗಾಯಾಳುಗಳಿಗೆ, ನೋವನ್ನು ಅನುಭವಿಸಿದವರಿಗೆ ಒಂದು ನ್ಯಾಯವನ್ನು ಕೂಡ ಕೊಡಿಸಲಿಕ್ಕೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಏನು ಲಾಠಿ ಪ್ರಹಾರದಿಂದ ಒಂದು ಗಾಯಾಳುಗಳಾಗಿದ್ದಾರೆ, ಹಾನಿಯಾಗಿದೆ, ಅವ್ರಿಗೆಲ್ಲರಿಗೂ ಒಂದು ಪರಿಹಾರವನ್ನು ಕೊಡಬೇಕು. ಮತ್ತು ನೀವೇನು 2A ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರಿ, ಆ ಒಂದು ನಿಟ್ಟಿನೊಳಗೆ ಒಂದು ಸ್ಪಷ್ಟತೆ ಸರ್ಕಾರದಿಂದ ಹೊರಗೆ ಬರಬೇಕಾಗ್ತದೆ. ಕೊಡ್ತೀನಂದ್ರೆ ಕೊಡ್ತೀನಿ ಅಂತ ಹೇಳ್ರಿ, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ರಿ. ಮುಂದಿನ ಏನು ಒಂದು ಹೋರಾಟಗಳನ್ನು ನಾವು ರೂಪರೇಷೆಯನ್ನು ಮಾಡಿಕೊಂಡು ಹೋರಾಟವನ್ನು ಮಾಡ್ತೀವಿ. ಮತ್ತು ಇವತ್ತು ಅದಕ್ಕೆ ಭಾರತೀಯ ಜನತಾ ಪಕ್ಷ
ಈ ಒಂದು ಪಂಚಮಸಾಲಿ ಸಮಾಜಕ್ಕೆ ಆದಂತಹ ಒಂದು ಘೋರ ಅನ್ಯಾಯದ ವಿರುದ್ಧವಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ ಮತ್ತು ಈ ಒಂದು ಮನವಿಯನ್ನ ನಮ್ಮ ಜಿಲ್ಲಾಧಿಕಾರಿ ಸಾಹೇಬರು ಸರ್ಕಾರಕ್ಕೆ ಅದನ್ನು ಕಳಿಸಿಕೊಡ್ಬೇಕಂತ ಹೇಳಿ ನಾನು ವಿನಂತಿಸಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.